ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ನಿಶು ಕಿಚನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಈಸಿಯಾಗಿರುವಂತಹ ದಾಲ್ ಹೆಂಗೆ ಮಾಡೋದಂತ ತೋರಿಸ್ತೀನಿ, ಬನ್ನಿ. ಫ್ರೆಂಡ್ಸ್, ನಾನು ಕುಕ್ಕರ್ಗೆ ನೀರು ಹಾಕ್ಕೊಂಡು ಬೇಳೆ ಹಾಕ್ಕೊಂಡು ಅದು ತೊಳೆದು ಬಿಟ್ಟು ಬೇಳೆ ಹಾಕಿ ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಹಾಕೋದಂದರೆ ಚೆನ್ನಾಗಿ ಬೆಂದಿರುತ್ತೆ, ಅದಕ್ಕೋಸ್ಕರ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಳ್ತೀನಿ. ಇವಾಗ ಇದನ್ನು ಕ್ಲೋಸ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊಳ್ತೀನಿ. ಈ ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇವಾಗ ಇದು ಎಣ್ಣೆ ಬಿಸಿಯಾಗಿದೆ, ಅದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಆದಮೇಲೆ ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಉದ್ದಿನಬೇಳೆ, ಜೀರಿಗೆ ಹಾಕ್ಕೊಂಡೆ. ನಾನು ಹಸಿ ಮೆಣಸಿಕಾಯಿ ಹಾಕೊಳ್ಳಲ್ಲ, ಅದಕ್ಕೆ ಬ್ಯಾಡಿಗೆ ಮೆಣಸಿಕಾಯಿ 1-2-3 ಕಟ್ ಮಾಡ್ಕೊಂಡು ಹಿಂಗೆ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ರುಚಿಗೆ ತಕ್ಕಂತಾಗ ಹಿಂಗೆ ಹಾಕ್ತಿದ್ದೀನಿ. ಇವಾಗ ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ. ಇವಾಗ ಈರುಳ್ಳಿ ಹಾಕ್ಕೊಳ್ತೀನಿ. ಟೊಮೆಟೊ ಹಾಕ್ಕೊಂಡೆ. ಫ್ರೆಂಡ್ಸ್, ನಾನು ಇದನ್ನು ಬೇಳೆ ಜೊತೆ ಬೇಯಿಸ್ಕೊಳ್ಳಲ್ಲ, ನಾನು ಹಿಂಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಗ್ಗರಣೆನೂ ಒಂದೇ ಸಲ ಆಗುತ್ತೆ. ಆಮೇಲೆ ಇದು ಅದ್ರ ಜೊತೆನೇ ಬೇಯುತ್ತೆ, ಅದಕ್ಕೋಸ್ಕರ ಹಿಂಗೆ ಮಾಡಿಕೊಂಡು ಇದು ಕೆಂಪಾಗೋ ತನಕ ಹುರಿದು ಆಮೇಲೆ ದಾಲ್ ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಈಗ ಫ್ರೈ ಆಗಲಿ, ಅದು ಕೆಂಪಾಗೋ ತನಕ ಫ್ರೈ ಆಗಲಿ. ಇವಾಗ ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಇದು ಕೆಂಪಾದ್ಮೇಲೆ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಇನ್ನಾಗಿಲ್ಲ ಅದು ನೋಡಿ, ಈ ಥರ ಕೆಂಪಾಗಿದೆ. ಇದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ನಿಮಗೆ ನೀರು ಎಷ್ಟು ಬೇಕು ನೋಡಿಕೊಂಡು. ದಾಲ್ ಯಾವತ್ತೂ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ, ತೆಳ್ಳಗೆ ಬಂದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ನಾನು ಗಟ್ಟಿಗೆ ಮಾಡ್ಕೊಳ್ತೀನಿ. ನೋಡಿ, ಇದು ಸಮ ಕುದಿದಾದ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಇವಾಗ ಚೆನ್ನಾಗಿ ಕುದಿದಿದೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಕೊನೆಯದಾಗಿ ಹಾಕ್ಕೊಳ್ಳಿ, ಘಮ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೊನೆಯದಾಗಿ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಸಿಯಾಗಿರುವಂತಹ ದಾಲ್ ಸಾರ್ ರೆಡಿ. ಕುದೀತಾ ಇದೆ ನೋಡಿ, ಇನ್ನು ಜಾಸ್ತಿ ಸ್ವಲ್ಪ ಗಟ್ಟಿ ಆಗಲಿ. ಅದು ದಾಲ್ ಸಾಂಬಾರು ಗಟ್ಟಿಯಾಗಿದ್ದರೆ ಚೆನ್ನಾಗಿ ಇರುತ್ತೆ. ಇವಾಗ ಉಪ್ಪು ನಾನು ಸ್ವಲ್ಪನೇ ಹಾಕ್ಕೊಳ್ತೀನಿ, ಆಮೇಲೆ ನೋಡ್ಕೊಂಡು ಹಾಕಿದ್ದಾಯಿತು. ಸ್ವಲ್ಪನೇ ಹಾಕ್ಕೊಂಡೆ. ಕುದಿದಾದ್ಮೇಲೆ ದಾಲ್ ಸಾಂಬಾರು ಹೆಂಗೆ ಆಗಿದೆ ಅಂತ ಹೇಳ್ತೀನಿ. ನೋಡಿ, ದಾಲ್ ಸಾರ್ ರೆಡಿ. ಇವಾಗ ಟೇಸ್ಟ್ ನೋಡ್ತಾರೆ ನಮ್ಮ ಮನೆಯವರು. ಫ್ರೆಂಡ್ಸ್, ಇದು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಹಂಗೇನೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.